ಮಾಡುವವರಿಗೂ ನನ್ನ ಮನಸ್ಸಿಗೆ ಎಲ್ಲಿ ಬರಬೇಕು ಸಾಧ್ಯ. ಹಾಗೆ ಆದರೆ ಅವನ ಮಾತನ್ನು ನನ್ನ ಮಾತನ್ನು ಬೆಂಕಿ ಜ್ವಾಲೆಯಂತೆ ಉರಿಯುತ್ತಾ ಇರುವುದು. ಅದರಲ್ಲಿ ಯಾರಾದರೂ ಒಬ್ಬರು ಆವತಿ ಆಗಲೇ ಈ ಕಷೇತ್ರ ಮನಸ್ಸಿಗೆ ಸಾಧ್ಯ. ನನ್ನ ಮಗ ಮೈಸೂರಿನ ಚಾರಾಡಿ ನೀರು ಕೊಟ್ಟಿರೋದು. ಅವನನ್ನು ಮುಟ್ಟಿ ಅವನು 4 ಎಕರೆ ಜಮೀನನ್ನು ವಶಪಡಿಸಿಕೊಳ್ಳಲಿ. ಆಗ್ಲೇ ನನ್ನ ಮನಸ್ಸಿಗೆ ಸಾಧ್ಯ. ಈ ನನ್ನ ಮಗ ಛತ್ರಿ ಎತ್ತ ಹೋದ, ಹಿಂದಾಳದಲ್ಲೇ ಬರ್ತಾ ಇದ್ದ. ಇಷ್ಟೊತ್ತಿನವರಿಗೂ ಎಲ್ಲಿ ಹೋಗಿದ್ದೆ ಅಂತ ಅವಕಾರೆ ಏನ್ ಇಷ್ಟೊಂದು ಗಹ 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 ಅಂತ ನಗ ಹೊಡಿತಾ ಇದ್ದೀರಲ್ಲ, ಏನ್ ಸಮಾಚಾರ ಸಾವುಕಾರ್ರೆ? ಏನಾದ್ರು ಅಲ್ಲಿ ಆ ಶ್ರೀಧರ್ ಆಸ್ತಿಯನ್ನು ಮೋಸ ಮಾಡಿಕೊಳ್ಳಲೇಬೇಕು ಸಾವುಕಾರ್ರೆ. ಅದಿರ್ಲಿ, ಈಗ ನಾನೊಂದು ವಿಷಯ ಕೇಳ್ಕೊ ಬಂದೆ ಸಾವುಕಾರ್ರೆ. ಏನಂತ ವಿಷಯ? ಆ ಕಡಬೂರ್ ಮಾದಮ್ಮನ ಮಗಳಿಗೆ ಈಗ 3 ತಿಂಗಳಂತೆ ಸಾವುಕಾರ್ರೆ. ಕಡಬೂರ್ ಮಾದಮ್ಮನ 3 ತಿಂಗಳಾದ್ರೆ ನಾನೆಲ್ಲ ಮಾಡ್ಲಿ ಅಂತೆ? ಅಲ್ಲ ಸಾವುಕಾರ್ರೆ, ಆಗಾಗ ಗದ್ದೆ ಕಡೆ ಹೋಯ್ತಿದ್ರಲ್ಲ, ನೀವೇನಾದ್ರು ಅಂತ 3 ಮುಂದೆ ಗದ್ದೆ ಅಂದ್ಮೇಲೆ ಯಾರು ಬೇಕಾದ್ರು ಹೋಯ್ತಾರೆ, ಯಾರು ಬೇಕಾದ್ರು ಬರ್ತಾರೆ. ಅದ್ರಲ್ಲಿ ಒಪ್ಪಿ ತೆಪ್ಪಿ 1 ದಿವಸ ಹೋಗಿರ್ಬೋದು ನಾನು. ಅದಕ್ಕೆ ಆ ಬಸ್ಗೆ ನಾನೇ ಹೊಣೆ ಅಂತ ಹೇಳಕ್ ಆಗ್ತದೆ ಅಂತ. ನೀವು ಆ ಕಡೆ ಹೋಯ್ತಾ ಇರ್ತೀರಲ್ಲ, ಆಗಾಗ ನೀರ್ ಮುಟ್ಕೊಂಡು ಏನಾದ್ರು ಬಿಗಿ ಆಗ್ಬಿಟ್ಟಿದ್ರೆ ಹಂಗೆ ಅಂತ ಹೊಡಿತಾ ಇದ್ದೀರಲ್ಲ. ಅಲ್ಲಿ ಹೋಗೋದ್ ಬೇಡ ಅಂತ ಇದ್ದೆ, ಕಾಸು ದುಡ್ಡು ಮಾಡ್ತಿದ್ದೀರಿ. ನೀವ್ ಯಾಕೆ ಬರ್ತಾ ಇಲ್ಲ? ಈ ಚಿಲ್ಲರೆಗಳೆಲ್ಲ ಬಂದು ಚಿಕ್ಕಿಲ್ ಬಂದು ನೋಡ್ತಾರೆ ಅಂತ. ಬಾಗಿಲು ತೆಗಿತೀನಿ, ಚಕ್ಕೆ ತಗೊಂಡು ಬನ್ನಿ ಅಂದು 1 ದಿವ್ಸ ಹೋಗಿದ್ದೆ. ಅದಕ್ಕೆ ಪಾಸು ನಮ್ದೆ ಅಂದ್ರೆ ಆಗ್ತದೆ ಅಲ್ಲ. ಆಗ್ಲಿ ಸಾವುಕಾರ್ರೆ, ಆಗ್ತಾಯ್ತು. ನಮ್ಮೂರ್ಗೆ ಯಾವ್ದೋ ಒಂದು ರಂಬೆ ಬಂದಿದೆ ಅಂತ ಅಯ್ಯೋ ಸಾವುಕಾರ್ರೆ, ನಿಮ್ ಕಣ್ಣು ಅದ್ರ ಮೇಲೆ ಬಿಡ್ಬಿಡ್ತಾ ಸಾವುಕಾರ್ರೆ. ಅದು ರಂಬೆ ಅಲ್ಲ, ಗೊಂಬೆ ಅಲ್ಲ ಸಾವುಕಾರ್ರೆ, ರಂಬೆ ರಂಬೆ. ನಮ್ಮೂರ್ಗೆ ಈಗ ಹೊಸದಾಗ ಅಪಾಯಿಂಟ್ ಆಗಿ ನರ್ಸಾಗಿ ಬಂದಿರೋ ರಂಬೆ ಸಾವುಕಾರ್ರೆ. ಆಯ್ತು ಅಲ್ಲ, ನೋಡೋ ಗಂಟ ನನ್ನ ಮನಸ್ಸಿಗೆ ಸಾಧ್ಯವೇ ಇಲ್ಲ. ಈ ಸಾವುಕಾರ ಬೀದಿ ಬಿಟ್ಟು ಆ ಬೀದಿಗೆ ಹಂಗ ಹೋಗೋ ಗಂಟ. ಅಯ್ಯೋ ಸಾವುಕಾರ್ರೆ, ಅದೊಂದು ಅಡ್ಕಂತ ಹೇಳ್ತೀನಿ ಕೇಳಿ. ಆ ನರಸಮ್ಮ ಬಸ್ ಇಳಿದಂತೆ ನೋಡಿ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮೂರೊಬ್ರು ಗೌಡ್ರು ತೊಣ್ಣೆ ಎಲ್ಲ ಆಡ್ಸ್ಕೊಂಡು ಕೂತಿದ್ರಂತೆ. ಏನ್ ಮಾಡಿದಂತೆ, ಮಾಂಬಳ್ಳಿಗೆ ಹೋಗೋ ದಾರಿ ಯಾವ್ದು ಗೌಡ್ರೆ ಅಂತ ಕೇಳುದಂತೆ ನೋಡಿ. ತಮ್ಮ ನಮ್ಮನೆ ಮಗ್ಲಲ್ಲೇ ಒಂದ್ ದೊಡ್ಡ ಮನೆ ಇದೆ, ನಿನ್ನ ಅಲ್ಲೇ ಇರಿಸ್ತೀನಿ ಅಂತ ಕರ್ಕೊಂಡು ಹೋದ್ರಂತೆ. ಆಮೇಲೆ ಹೇಳ್ತೀನಿ ಕೇಳಿ ಸಾವುಕಾರ್ರೆ, ಕರ್ಕಂಡಿ ಹೋಯ್ತಾ ಇರ್ಬೇಕಾದ್ರೆ, ಈ ಬೀದಿಲಿ ಹೋಯ್ತಾ ಇರ್ಬೇಕಾದ್ರೆ ನಮ್ಮ ಬೈರಪ್ಪುರ್ ಮಗ ಶ್ರೀಧರಪ್ಪ ಕಿಟಕಿಲ್ ಬಂದು ನೋಡ್ಬಿಟ್ಟೆ ನೋಡಿ. ಆ ಬಗ್ಗು ನೋಡಿದ್ದೆ ತಕ್ಷಣ ಎಲ್ಲಿ ಹೋಯ್ತಾ ಇದೀಯಮ್ಮ ಅನ್ನಂತೆ. ಗೌಡ್ರು ಕರ್ಕೋಯ್ತ, ನಮ್ಮ ಅಣ್ಣ ಮನೆ ಬಿಟ್ಬಿಟ್ಟು ಬಾರೆ ಹೋಗವನೆ, 12 ಕಂಬು ತೊಟ್ಟಿ ನಮ್ಮ ಮನೇಲಿ ಇದೆ, ಎಷ್ಟಾಗದ ನಾನು ಮನೆ ಕಬಹುದು ಅಂದ್ಬಿಟ್ಟೆ ಅವರೇ ಕರ್ಕೊಂಡು ಹೋಗೋರೆ ಸಾವುಕಾರ್ರೆ. ಅವನಿಗೆ ಏನಾದರೂ ಮಾಡಲೇಬೇಕಣ್ಣ ಸಾವುಕಾರ್ರೆ. ನೀವ್ ಹಂಗಿಂಗ್ ಮಾಡಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಅವನು ನಾಯಿ ಕಟ್ ಹಾಕೊಂಡವನೆ, ಹೋದ್ರು ಸಾಕು ಗಬ್ಬನ್ ಕಟ್ಟಿಸ್ಬಿಡ್ತಾನೆ. ಕಟ್ಟಿಸ್ ಮಾಡಗವನೆ. ಅವನು ನಾಯಿ ಕಟ್ ಹಾಕಿದ್ರೆ ಅಪ್ಪ ಉದ್ದಿ ನಾಯಿ ಆಸ್ಪತ್ರೆಗೆ ಇರ್ತಾರೆ. ಅದು ಸಾವುಕಾರ್ರೆ, ಅದೊಂದು ಹೊಡ್ಕಂಡೆ ಸಾವುಕಾರ್ರೆ. ಹೋಗಿ ಅವ ಬಂದು ನೋಡ್ಲೇಬೇಕಣ್ಣ. ಇರ್ಲಿ ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವತ್ತು ಕಾಲದ ಜನ ಅಪ್ಪವು ನೋಡ್ಕೊಳ್ಳೋದಿಲ್ಲ, ನಾಯಿ ನೋಡ್ಕೊಳಂಗೆ. ಯಾಕೆ ಅಂತ ಕೇಳಿ ಹೇಳ್ತೀನಿ. 50,000 ರೂಪಾಯಿ ಕೊಟ್ಟು ನಾಯಿ ತಂದು 300 ರೂಪಾಯಿ ತಟ್ಟೆ ತಂದು ಅನ್ನ ಹಾಕಿ ಬಿಸ್ಕೆಟ್ ಹಾಕಿ ಹಾಕ್ತಾರೆ. ಬೆಳಗ್ಗೆ ಹೊತ್ತು ಎದ್ದು ಹಿಡ್ಕೊಂಡು ಹೋಗಿ ಮುಚ್ಚೆ ಮುನ್ಸಕ್ ಹೋಗ್ತಾರೆ. ಅಪ್ಪ ಅಮ್ಮ ಏನಾದ್ರು ಕೇಳಿದ್ರೆ ಕಂಡ ಕುಯ್ಯಿ ಅಂತಾರೆ. ಯಾಕೆ ಗೊತ್ತಾ? ಅದಕ್ಕೆ ನಾನು ಹೇಳೋದು, ಇವತ್ತು ನಾಯಿ ನೋಡ್ಕೊಳಂಗೆ ಎತ್ತ ತಾಯಿ ತಂದೆಗಳನ್ನ ಯಾರು ನೋಡ್ಕೊಳ್ಳೋದಿಲ್ಲ ಸಾವುಕಾರ್ರೆ. ಹೌದು ಕಣ್ಣ. ಅದೇ 3 ದಿವಸ ಆಯ್ತು ನನ್ನ ಮಗ ಗಜೇಂದ್ರ ಎಲ್ಲೂ ನನ್ನ ಕಣ್ಗೆ ಬಿದ್ದಿಲ್ಲ. ಅಯ್ಯೋ, ನಿಮ್ ಮಗ ಅವರಾಣೆ ಆಡ್ತಾನೆ, ನೀನು ಎಂಟೆ ಬಂದ್ ಆಟ ಆಡ್ತಿದೀಯ. ನಾನ್ ಹೇಳ್ದೆ ವಯಸ್ಸಿಗೆ ಬಂದದ್ ಮಗ ಮೊದ್ಲು ಮದ್ವೆ ಮಾಡಿ ಅಂದೆ, ಮಾಡಿದ್ರ ಹೆಂಗೆ ಓದಿ ತಿರುಗ್ತಾವನೆ ನೋಡಿ. ಇವತ್ತು ಕಾಲದಲ್ಲಿ ಹುಡುಗರಿಗೆ ಒಳ್ಳೊಳ್ಳೆ ಹುಡುಗರಿಗೆ ಹೆಣ್ ಸಿಗ್ಬೇಕಾದ್ರೆ ಕಷ್ಟ
ಆಫೀಸರ್ ಆಗಿ ಮೊದ್ಲೊಂದು ಹಿಡಿದು ಕಟಾಕಿ. ನನ್ನ ಮಗನಿಗೆ ಹೆಣ್ಣು ಸುದ್ದಿ ಎತ್ತಿದ್ರೆ ಎಷ್ಟು ಬೇಕಾದ್ರೂ ಕ್ಯೂ ನಿಲ್ತಾರೆ ಕಂಡ್ಲ. ಆಯ್ತು ಎಲ್ಲ ಮುಗೀತು ಹೋಗ್ಲಿ. ಇವತ್ತು ಮಾಂಬಳ್ಳಿಲಿ 7 ವರ್ಷ ಆಗಿತ್ತ ನಾಟಕ ನಿಂತಿ. ಇವತ್ತು ನಾಟಕ ನಡೀತದಂತೆ ನಿಮ್ಮೇನಾರು ಕರ್ದಿದಾರೋ? ಕರ್ದರೆ ಕಂಡ್ಲ. ಆ ನಾಟಕದಲ್ಲಿ ನಮ್ದೇ ಅಧ್ಯಕ್ಷತೆ. ಹಂಗಾದ್ಮೇಲೆ ಇನ್ನೇ ತಡ ನಡೀರಿ. ಆ ರಮ್ಗೆ ಅದೇ ಸ್ಟೇಜಿಗೆ ಬರ್ತಾಳೆ, ಒಂದ್ಸಲ ನೋಡೇ ಬಿಡೋಣ. ಸಾವುಕಾರ್ರೆ ನೋಡಿ, ನಾನು ಹೇಳ್ದೆ ನಿಮ್ಗೆ, ಆ ನಿಮ್ ಮಗ ರುದ್ರ ನಾಗನ್ ಜೊತೆ ಸೇರ್ಕೊಂಡು ಶೆಡ್ಡು ಅಂತ ಹೋಯ್ತಾವನೆ ಅಂತ ಕೇಳಿದ್ರ ನೀವು? ಆ ಶೆಡ್ಡಿನ ಕತೆ ಹೋದರೆಲ್ಲ ಏನಾಗದೆ ಅಂತ ಗೊತ್ತಾ? ಗೊತ್ತು ಕಂಡ. ಆ ಸೆಟ್ ಹೋದರಲ್ಲ ಅಂತ ದರ್ಶನೆ ಒಂದು ಗಿಲೀಸ್ ಆಯ್ತಕ್ಕೆ ಹೋಗಿ ಅಂತ ಹುಲಿ ಹೋಗಿ ಜೈಲ್ ಸೇರ್ತು. ಅದ್ರಲ್ಲೂ ನನ್ನ ಮಗ ಹೋಗನೆ ಅಂದ್ರೆ ಅವನ್ ಏನು ಮಾಡ್ಲೇಬೇಕು ಕಂಡ. ಸಾವುಕಾರ್ರೆ ಆಯ್ತು ನಡೀರಿ, ಹೋಗಿ ಆ ನಾಟಕದಾಗ ಹೋಗಿ ನಿಮ್ಗೆ ಹಾಕಿಸ್ಕೊಂಡು ಮನೆಗೆ ಬರೋ ನಡೀರಿ ಹೋಗೋಣ. ಆಯ್ತು ಕಂಡ. ಈಗ ನನ್ನ ಮಗ ಗಜೇಂದ್ರ ಅವನಿಗೆ ಹೆಣ್ಣಿಗೆ ದರಿದ್ರ ಎಷ್ಟು ಬೇಕಾದ್ರೂ ಹೇಳ್ತತಿ.